ಇದೇನಪ್ಪ ಇದು? ಒಂದೇ ಒಂದು ಸುಳ್ಳು ಹೇಳಿ ಈ ಮನೆಗೆ ನನಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ದಂಗೆ ಆಗೋಯ್ತು. ಮೊದಲೇ ಎಷ್ಟೋ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ಸೋರು ಹೆಂಗೊತ್ಲಾಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ನನ್ನ ಗಂಡ ನಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ಸೋರು. ಈಗ ಮಾತಾಡ್ಸಿರು ಮಗ ಕೊಟ್ಟು ಮಾತಾಡ್ಸ್ತಾನೆ ಇಲ್ವಲ್ಲಪ್ಪ. ಅಯ್ಯೋ, ಹಿಂಗಾದ್ರೆ ಹೆಂಗಪ್ಪ ನನ್ನ ಮುಂದಿನ ಜೀವನ? ನಾನು ಯಾಕಾದ್ರೂ ಸುಳ್ಳು ಹೇಳಿನೋ ಅನ್ನಿಸ್ತೈತೆ. ನನ್ನ ಹತ್ರ ಮಾತು ಕೇಳ್ಕೊಂಡು ಸುಳ್ಳು ಹೇಳಿ ಈಗ ನನ್ನ ಪಾಡು, ಅಯ್ಯೋ ನಾಯಿ ಪಾಡಾಗೈತಿ. ಅತ್ತೆ ಅತ್ತೆ ಏನ್ ಬೇಕತ್ತೆ? ನೀರು ತಂದ್ಕೊಡ್ಲಾ? ಏನು ಬೇಡ ಕಣಮ್ಮ, ನೀರು ಬೇಡ, ಏನು ಬೇಡ. ನೀನು ಸುಮ್ಮನೆ ಇದ್ರೆ ಅಷ್ಟೇ ಸಾಕು. ಅಯ್ಯೋ ಯಾಕತ್ತೆ ಹಿಂಗ್ ಮಾತಾಡ್ತೀರಾ? ಅಲ್ಲ, ನಾನು ಏನೋ ಒಂದು ಚಿಕ್ಕ ಸುಳ್ಳು ಹೇಳಿದಕ್ಕೆ ಮಾತಾಡ್ಸಿದ್ರೆ ಸಾಕು, ಒಳ್ಳೆ ಮೈ ಮೇಲೆ ಚೇಲ್ ಬಿಟ್ಕೊಂಡಂಗೆ ಆಡ್ತಿರಲ್ಲ ನೀವು ನಿಮ್ಮ ಮಗನು. ತಪ್ಪಾಯ್ತತ್ತೆ, ಇನ್ನೆಂದು ನಾನು ಸುಳ್ಳು ಹೇಳಲ್ಲ ಹಿಂಗೆಲ್ಲನ. ನಾನು ಕ್ಷಮಿಸ್ಬಿಡ್ರಿ. ಆತಮ್ಮ ಆತು, ನಿನ್ನವು ಎಷ್ಟಾದ್ರೂ ಇಂಥವೆಲ್ಲ ಕ್ಷಮೆ ಕೇಳವು. ಮಾಡೋ ತಪ್ಪು ಮಾಡ್ತೀಯ, ಆಮೇಲೆ ಏನಾದರೂ ಎಲ್ಲನ ನೀನು ಮಾಡಿರೋ ತಪ್ಪೆಲ್ಲ ನಾವು ಹೊರಗೆ ಬಂದರೆ ಬಂಡವಾಳ ಬಯಲಾದಾಗ ಅವಾಗ ನಾನು ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡ್ರಿ, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಅಂತೀಯ. ಇನ್ನೇ ತಿರ್ಗ ಅದೇ ಇದು, ಅದೇ ರಾಗ ಅದೇ ಆಡು ನಿನ್ನಂತೂ ನೋಡಿ ಸಾಕಾಗೋಗ್ಬಿಟ್ಟೈತಿ. ಇನ್ಮೇಲೆ ನಿನ್ನಿಷ್ಟ, ಹೆಂಗಾದ್ರೂ ಇರಮ್ಮ, ನೀನು ಏನು ಮಾಡಿದ್ರು ನಾವೇನು ಕೇಳಕ್ಕೆ ಹೋಗಲ್ಲ. ಅಯ್ಯೋ ಅತ್ತೆ, ಇದೊಂದ್ಸಲ ಅತ್ತೆ, ಇಷ್ಟು ದಿನ ಇಷ್ಟು ವರ್ಷ ಹೆಂಗೋ ಎಲ್ಲ ಕ್ಷಮಿಸಿದ್ದೀರಾ. ನಾನು ಏನು ತಪ್ಪು ಮಾಡಿದ್ರು ಇದೊಂದ್ಸಲ ಕ್ಷಮಿಸ್ಬಿಡಿ ಅತ್ತೆ. ನಾನು ಇನ್ನೆಂದು ಹಿಂಗೆಲ್ಲ ಸುಳ್ಗಿಳ್ಳೇನು ಏನು ಹೇಳಕ್ ಹೋಗಲ್ಲ. ಇಷ್ಟು ದಿನ ಹೆಂಗೆ ಸಂಸಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ನೋ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅತ್ತೆ. ಯಾರು ಏನು ಮಾಡೋದು ಬೇಡ. ಏನು ಬೇಡಮ್ಮ, ನೀನೇನು ಮಾಡಕ್ ಹೋಗ್ಬೇಡ. ನಾನು ಇದ್ದೀನಿ, ನನ್ನ ಮಗಳ ಇದ್ದಾಳೆ, ನನ್ನ ಸೊಸೆ ಇದ್ದಾಳೆ, ಮೂವರು ಮಾಡ್ತೀವಿ. ನೀನು ಉಂಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ಮನೆ ಕಂಡಿರು, ಏನು ಮಾಡಕ್ ಹೋಗ್ಬೇಡ. ನಿನಗೂ ಈ ಮನೆಗೂ ಸಂಬಂಧ ಇಲ್ಲ. ಏನತ್ತೆ ಹಿಂಗೆ ಹೇಳ್ತೀರಾ? ಅಲ್ಲ, ನಾನು ಏನು ಮಾಡಬಾರ್ದ? ಮಾಡ್ತೀನಿ ಬಿಡಿ ಅತ್ತೆ, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ವಲ್ಲ ನೀವು. ನಿನ್ನ ಮಾತು ಕೇಳಿ ಇಷ್ಟು ದಿನ ನಾವು ಮೋಸ ಹೋಗಿದ್ದೀವಿ. ನಿನ್ನ ಎಷ್ಟು ತಪ್ಪುಗಳು ಕ್ಷಮಿಸಿದ್ದೀವಿ ಹೇಳು. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ, ಬಿಡು ನಮ್ಮ ಸೊಸೆ ಅಲ್ವೇ, ಎಲ್ಗೆ ಹೋಗ್ತಾಳೆ? ಮಾಡೋರು ಮಾಡ್ತಾರೆ ತಪ್ಪು, ಮನುಷ್ಯ ಮಾಡ್ದೆ ಇನ್ನೇನು ಮರ ಮಾಡೋಕ್ಕಾಗುತ್ತಾ ಅಂತ ಹೇಳಿ ನಾವು ಕ್ಷಮಿಸ್ಕೊಂಡು ಬಂದ್ವಿ, ನಾನು ನನ್ನ ಮಗನು. ಆದರೆ ನೀನೇನು ಆ ತಪ್ಪುಗಳಿಂದನ ಪಾಠ ಕಲ್ತಂಗೆ ಕಾಣಿಸ್ತಾ ಇಲ್ಲ. ಇನ್ಮೇಲೆ ನಿನ್ನಿಷ್ಟ, ನೀನು ಹೆಂಗಾದ್ರೂ ಇರಮ್ಮ. ನಾನು ಹೋಗ್ಬೇಕು, ಹೊರಗಡೆಗೆ ಹೋಗ್ಬೇಕು, ಹೋಗ್ತೀನಿ. ಅತ್ತೆ ಅಯ್ಯೋ ಇದೇನಪ್ಪ ಇದು? ಇಷ್ಟು ದಿನ ಹೆಂಗೊತ್ತಾಗ ನೆಮ್ಮದಿಯಾಗಿದ್ದೆ ಅತ್ತಾಗೆ ಈ ನೇತ್ರಿ ಮಾತು ಕೇಳ್ಕೊಂಡು ಸುಳ್ಳು ಹೇಳಿ ಒಳ್ಳೆ ಪಜ್ಜಿತಿಗೆ ಸಿಗಾಕೊಂಡಂಗಾಯ್ತು. ನನ್ನ ಹಣೆ ಬರ್ದಾಗೆ ಸುಖ ಸಂತೋಷ ಅನ್ನೋದ ಬರ್ದೇ ಇಲ್ಲ ಅನ್ಸುತ್ತೆ. ಆ ಬ್ರಹ್ಮ ಏನು ಗ್ರಾಚಾರನೋ ಏನೋ ಅದೇನೋ ಹೇಳ್ತಾರಲ್ಲ, ಎಲ್ಲೋದ್ರೂ ನನ್ನ ಕಷ್ಟ ತಪ್ಪಿದ್ದಲ್ಲ. ಇಷ್ಟು ದಿನ ಹೆಂಗೋ ನನ್ನ ಗಂಡ ನಮ್ಮ ಅತ್ತೆ ನನ್ನ ಆದ್ನಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸಾರು. ನನಗೆ ಮಗು ಆಗಿಲ್ಲ ಅನ್ನೋ ಚಿಂತೆನೇ ಇರ್ತಿರ್ಲಿಲ್ಲ. ಆದರೆ ಈಗ ಎಲ್ಲ ಚಿಂತೆನೂ ಒಟ್ಟೊಟ್ಟಿಗೆ ಬಂದು ನನಗಂತೂ ಹಿಂಸೆ ಆದಂಗೆ ಆಗ್ತೈತಾರಪ್ಪ. ಈ ಜೀವನನೇ ಸಾಕು ಅನ್ನಿಸ್ತೈತಿ. ಗೌರಿ ಯಾಕೆ ಗೌರಿ ಹಿಂಗೆ ಕುತ್ಕೊಂಡಿದ್ಯಾ? ಯಾಕೆ ಏನಾಯ್ತು? ಊಟ ಮಾಡ್ದ? ಯಾವ ಊಟ ತಿಂದು ಏನಾಗಬೇಕಾಗೈತೆ ಹೇಳು. ಮನಸ್ಸಿಗೇನೆ ಸಮಾಧಾನ ನೆಮ್ಮದಿ ಇಲ್ಲ ಅಂತಂದಮೇಲೆ ಊಟ ಮಾಡಿ ಏನು ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ ಬಿಡೆ ಜಿಲೇಬಿ. ನನ್ನ ಹಣೆ ಬರ್ದಾಗಂತೂ ಸುಖ ಸಂತೋಷ ಬರ್ದಿಲ್ಲ. ನೀನಾದ್ರೂ ಗಂಡ ಅತ್ತೆ ಜೊತೆ ಚೆನ್ನಾಗಿದ್ಯಲ್ಲ, ಚೆನ್ನಾಗಿರು. ನಿನಗೂ ಏನೂ ಆಗಿಲ್ಲ ಗೌರಿ. ಆದರೆ ನೀನೇನೆ ಸುಮ್ಮನೆ ಏನೇನೋ ತಪ್ಪು ತಿಳ್ಕೊಂಡು ಏನೇನೋ ಅನಾಹುತ ಮಾಡ್ಕೊಂತೀಯ, ಎಡವಟ್ಟು ಮಾಡ್ಕೊಂಡು ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಬಯಸ್ಕೊಂಡು ಹಿಂಗೆ ಪಶ್ಚಾತ್ತಾಪ ಪಡ್ತೀಯ. ಕಷ್ಟ ಎಲ್ಲರಿಗೂ ಗೊತ್ತಾವಮ್ಮ. ನಾನು ಕಷ್ಟ ಅನುಭವಿಸಿರೋಳೇನಿ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ತೀರ್ಕೊಂಡ್ರು, ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಬೆಳೆದೆ, ಮುಸ್ರೆ ತೊಳ್ಕೊಂಡು, ನೀರು ಬಟ್ಟೆ ಒಕ್ಕೊಂಡು, ನೆಲ ಸಾರಿಸ್ಕೊಂಡು, ನಮ್ಮ ಚಿಕ್ಕಮ್ಮನ ಹತ್ರ ಬಯಸ್ಕೊಂಡು ಉಗಿಸ್ಕೊಂಡು ಬೇಳ್ದೆ ನಾನು. ಆಮೇಲೆ ಚಿಕ್ಕಮ್ಮನ ಸವಾಸನೆ ಸಾಕು ಅಂತೇಳಿ ಯಾವುದೋ ನಾಟಕದ ಕಂಪ್ನಿ ಸಿಕ್ತು, ಅದಕ್ಕೆ ಸೇರ್ಕೊಂಡು ಆಮೇಲೆ ಶಿವು ಅವ್ರು ಸಿಕ್ಕಿದ್ರು, ಅವರು ಸಿಕ್ಕಿ ಆಮೇಲೆ ನಾನು ಮದುವೆ ಆಗಿ ಈಗ ಹೆಂಗೋ ನನಗೂ ಒಂದು ಮಗು ಆಗಿರೋದಕ್ಕೆ ಚೆನ್ನಾಗಿದ್ದೀನಿ. ನಮ್ಮ ಅಕ್ಕನೂ ಸಿಕ್ಕಿದ್ಲು, ಈಗ ಒಂದಿಷ್ಟು ಚೆನ್ನಾಗಿದ್ದೀನಿ. ಕಷ್ಟ ಎಲ್ಲರಿಗೂ ತಪ್ಪಿದ್ದಲ್ಲ ಹಂಗಂತ ಹೇಳಿ ಕಷ್ಟ ಅನ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಮಾಡಿರೋ ತಪ್ಪನ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಷ್ಟೇನೆ. ನೀನು ಸುಳ್ಳು ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಇಷ್ಟು ದಿನ ಹೆಂಗೋ ಚೆನ್ನಾಗಿ ನೋಡ್ಕೊಂತಿದ್ರು ತಾನೆ, ನೀನು ಯಾಕೆ ಸುಳ್ಳು ಹೇಳಕ್ ಹೋದೆ? ನಾನು ಬಸ್ರಿ ಆಗಿದ್ದೀನಿ ಅಂತಾನ. ಅದಕ್ಕೆ ಮತ್ತೀಗ ಅವ್ರಿಗೆ ಸಿಟ್ಟು ಬಂದಿರೋದು, ಅತ್ತಿಗೂ ನಮ್ಮ ಯಜಮಾನ್ರಿಗೂ. ನೀನು ಆ ಥರ ಸುಳ್ಳು ಹೇಳ್ಬಾರ್ದಾಗಿತ್ತು. ನಾನೇನು ಬೇಕು ಅಂತ ಸುಳ್ಳು ಹೇಳಿಲ್ಲ ಕಣೆ ಜಿಲೇಬಿ. ನಾನು ಬಸ್ರಿ ಅಂತಂದ್ರೆ ನನ್ನ ಗಂಡ ನಮ್ಮ ಅತ್ತೆ ಏನಂತಾರೆ, ನಾನು ಹೆಂಗ್ ನೋಡ್ಕೊಂತಾರೆ ಅಂತ ಹೇಳಿ ನನಗೂ ಒಂಥರ ಕುತೂಹಲ ಇತ್ತು. ಅದಕ್ಕೆ ನೇತ್ರ ಬೇರೆ ಹಂಗಂತ ಹೇಳಿದ್ಲು.
ಹಿಂಗ್ ಸುಳ್ಳು ಹೇಳ್ಬಿಡು. ಮುಂದಕ್ಕೆ ನೋಡ್ಕೊಂಬಂತೆ ಏನಾದ್ರು ಒಂದು ಹೇಳಿ ಗರ್ಭಪಾತ ಆಯ್ತು ಅಂತ ಏನಾದ್ರು ಒಂದು ಹೇಳ್ಬಿಟ್ಟು ಸುಮ್ನ ಅವ್ರನ್ನ ನಂಬಿಸ್ಬೋದು ಅಂತ ಹೇಳಿ ಹೇಳಿದ್ಲು ನೇತ್ರ. ಅವಳ ಮಾತು ಒಂಥರ ಸರಿನೇ ಅಂತ ಅನ್ನಿಸ್ತು. ನಾನೇನಾದ್ರೂ ಬಸ್ರಿ ಅಂತಂದ್ರೆ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತಾರ ಇಲ್ವಾ ಅಂತ ಹೇಳಿ ನನಗೂ ನೋಡ್ಬೇಕಾಗಿತ್ತು. ಅದಕ್ಕೆ ಒಂದು ಸುಳ್ಳು ಹೇಳಿದೆ ಅಷ್ಟೇನೆ. ಅಷ್ಟಕ್ಕೇನೆ ಇವರು ನನ್ನ ಯಾರೋ ಬೇರೆಯವಳ ತರ ನೋಡ್ಕೊಂತಾ ಇದಾರಲ್ಲ ಜಿಲೇಬಿ. ಅದು ತಪ್ಪು ಗೌರಿ. ಹಂಗೆಲ್ಲ ಯಾಕೆ ನೀನ್ ತಪ್ಪು ಕಲ್ಪನೆ ಮಾಡ್ಕೊಂತೀಯ? ನಿನ್ ಬಸ್ರಿ ಅಂತ ಕೇಳಿದ್ರೆ ಎಲ್ಲರಿಗೂ ಸಂತೋಷ ಆಗೇ ಆಗುತ್ತೆ. ಇನ್ನೇನು ಬೇರೆ ಯಾರಿಗಾದ್ರೂ ದುಃಖ ಆಗುತ್ತಾ? ಮನೆಗೆ ಎಂಟಿ ಬಸ್ರಿ ಆಗಿದ್ದಾಳೆ, ಸೊಸೆ ಬಸ್ರಿ ಆಗಿದ್ದಾಳೆ ಅಂತಂದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಅದನ್ನ ಏನ್ ನೋಡ್ಬೇಕು ನೀನ್ ಸುಳ್ಳು ಹೇಳಿ? ಅಷ್ಟು ಅರ್ಥ ಆಗಲ್ವಾ? ಹೋಗಿ ಹೋಗಿ ನೀನು ಆ ನೇತ್ರನ್ ಮಾತು ಕೇಳ್ಕೊಂಡು ಸುಳ್ಳು ಹೇಳ್ಬಿಟ್ಟು ಇವಾಗ ಹಿಂಗ್ ಪಶ್ಚಾತ್ತಾಪ ಪಟ್ರೆ ಹೇಳು. ಅಯ್ಯೋ, ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣೆ ಜಿಲೇಬಿ. ಅವಾಗ ಈ ಸುಳ್ಳು ಹೇಳ್ಬೇಕಾದ್ರೆ ಹೇಳ್ಬಿಟ್ಮೇಲೂ ನನಗೂ ತುಂಬಾ ಸಂತೋಷ ಆಯ್ತು. ಸುಳ್ಳು ಹೇಳಿದ್ದೆ ಒಳ್ಳೇದಾಯ್ತಪ್ಪ, ಇವ್ರಿಗೆ ನಾನು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ ಅಂತ ಅನಿಸಿತ್ತು. ಆದ್ರೆ ಈಗಲೇ ಗೊತ್ತಾಗ್ತಾ ಇರೋದು, ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ, ನಿಜ ಹೇಳ್ಬೇಕಾಗಿತ್ತು ಏನಿರುತ್ತೋ ಅದನ್ನ. ಅವಾಗ ಸ್ವಲ್ಪ ನೆಮ್ಮದಿನಾದ್ರೂ ಇರ್ತಿತ್ತು ಅಂತ ಅನ್ನಿಸ್ತೈತಿ. ಈಗ ಏನ್ ಮಾಡೋದು ಹೇಳು? ನಾನು ಎಷ್ಟೇ ಮಾತಾಡ್ಸಿದ್ರು ಅತ್ತೇನು ಸರಿಯಾಗಿ ಮಾತಾಡಲ್ಲ. ನನ್ನ ಗಂಡನು ಮುಖ ಕೊಟ್ಟು ಮಾತಾಡ್ಸಲ್ಲ. ನಾನು ಯಾರೋ ಬೇರೆ ಹೇಳೇನೋ, ಹೊರಗಡೆಯಿಂದ ಬಂದಿರೋಳೇನೋ ಅಮ್ಮಂಗೆ ಮಕ ತಿರುಗಿಸ್ಕೊಂಡು ಹೋಗ್ತಾರೆ. ಹಿಂಗಿದ್ರೆ ಮನೆಗೆ ಇರಕ್ಕೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳು? ಎಲ್ಲಾದ್ರೂ ಹೋಗ್ತೀನತ್ತ ಹಾಳಾಗಿ ನಾನಿದ್ದೇನು ಪ್ರಯತ್ನ ಹೇಳು? ಹೋಗ್ಲಿ ಬಿಡು, ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಅಂತವೆಲ್ಲ ಯೋಚನೆ ಮಾಡಬಾರ್ದು. ಮನೆ ಬಿಟ್ಟು ಹೋಗೋದು, ಸಾಯೋದು ಅಂತವೆಲ್ಲನ ಯೋಚನೆ ಮಾಡ್ಬೇಡ. ಕಷ್ಟ ಎಲ್ಲಾರ್ಗು ಬಂದಿದ್ದೇನೆ. ಮಾಡಿರೋ ತಪ್ಪನ್ನ ತಿರ್ಗಾ ಮಾಡಕ್ ಹೋಗ್ಬೇಡ. ಪದೇ ಪದೇ ತಪ್ಪು ಮಾಡಿದ್ರೆ ಎಂತರ್ಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಆಯ್ತು ಕಣೆ ಜಿಲೇಬಿ, ನಾನು ತಪ್ಪು ಮಾಡಲ್ಲ. ಇನ್ಮೇಲೆ ಗಂಡ ಮತ್ತೆ ಅತ್ತೆ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ. ನಾನು ಎಂದು ಇನ್ಮೇಲೆ ಸುಳ್ಳು ಹೇಳಲ್ಲ. ಹಂಗಂತ ಹೇಳಿದ್ರು ನಮ್ಮ ಅತ್ತೇನು ನನ್ನ ಗಂಡನು ಏನು ನನ್ನ ಮಾತೇ ಕೇಳ್ತಾ ಇಲ್ವಲ್ಲ. ನೀನೊಂಥರ ನಾಯಿ ಇದ್ದಂಗೆ, ನಾಯಿ ಬಾಲ ಡೊಂಕು, ನಿನ್ ಮಾತು ನಂಬಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅತ್ತೇನೂ ನನ್ನ ಗಂಡನು. ಈಗ ಏನ್ ಮಾಡೋದು ಹೇಳು? ಅವ್ರಿಗೂ ಮತ್ತೆ ಅತ್ತೆಗೂ ನಾನು ಹೇಳ್ತೀನಿ, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಇನ್ಮೇಲಾದ್ರೂ ಚೆನ್ನಾಗಿರು ಅಷ್ಟೇನೆ. ಇಂಥವೆಲ್ಲ ತಪ್ಪು ಮಾಡಕ್ ಹೋಗ್ಬೇಡ. ಪದೇ ಪದೇ ತಪ್ಪು ಮಾಡಿದ್ರೆ ಎಂತರ್ಗಾದ್ರೂ ಸಿಟ್ಟು ಬರುತ್ತೆ. ಸರಿ ಕಣೆ ಜಿಲೇಬಿ, ನಮ್ಮ ಮನೆಯವ್ರಿಗೆ ನೀನೇ ಹೇಳಿ ಇದೊಂದ್ಸಲ ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳ್ತೀಯಾ? ಆಯ್ತು, ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಸಮಾಧಾನ ಮಾಡ್ಕ್ಯಾ? ಎದ್ದಾಳು, ಊಟ ಮಾಡಿ ನಡಿ. ನನಗೆ ಆ ಊಟ ಬೇಡಲ್ಲ ಕಣೆ ಸದ್ಯ. ಅವ್ರು ನನ್ನ ಕ್ಷಮಿಸ್ಬಿಟ್ರೆ ಅಷ್ಟೇ ಸಾಕು, ಊಟ ಮಾಡ್ದಂಗೆ ಆಗುತ್ತೆ. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಗೌರಿ. ಸಮಾಧಾನ ಮಾಡ್ಕೆ. ಈಗ ಕೆಲ್ಸಕ್ಕೆ ಹೋಗ್ಯವ್ರೆ, ಸಾಯಂಕಾಲ ಬರ್ಲಿ. ಸಾಯಂಕಾಲ ಬಂದ ತಕ್ಷಣ ಮಾತಾಡೋಣ ಅವ್ರ ಹತ್ರ. ಏನೋ ಅಮ್ಮ, ಅವರು ನನ್ನ ಕ್ಷಮಿಸ್ಬಿಟ್ಟು ಮೊದ್ಲಿನ ತರ ಇರ್ತಾರೆ ಅಂತನ ನನಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂತಂದ್ರೆ ಜೀವನ ಮಾಡಕ್ಕಾಗುತ್ತಾ? ನಂಬಿಕೆನೇ ಜೀವನ. ನಾವು ಒಬ್ರು ನಂಬಿ ಮದ್ವೆ ಆಗಿ ಅವ್ರ ಜೊತೆಲಿ ಇದೀವಿ ಅಂತಂದ್ರೆ ಒಬ್ರಿಗೊಬ್ರು ನಂಬಿಕೆ ಉಳಿಸ್ಕೊಂಡಿರ್ಬೇಕು. ಅವಾಗ್ಲೇನೆ ಸಂಸಾರ ಅನ್ನೋದು ಚೆನ್ನಾಗಿರೋದು. ನಂಬಿಕೆ ಕಳ್ಕೊಂಬಕ್ ಹೋಗ್ಬಾರ್ದು. ಹಂಗೇನೆ ನಂಬಿಕೆನ ಕಳ್ಕಮ್ಮ ಅಂತ ಕೆಲ್ಸನೂ ಮಾಡಕ್ ಹೋಗ್ಬಾರ್ದು, ಗಂಡ ಆಗ್ಲಿ ಹೆಂಡತಿ ಆಗ್ಲಿ. ಸರಿ ಆಯ್ತು ಕಣೆ ಜಿಲೇಬಿ, ನೀನ್ ಹೇಳ್ತಾ ಇದೀಯ ಅಂತ ಹೇಳಿ ನಿನ್ ಮಾತು ಕೇಳ್ಕೊಂಡು ಸುಮ್ನೆ ಆಗ್ತೀನಿ. ಅವ್ರೇನಂತಾರೋ ಏನೋ. ನೀನೇನೋ ಹಿಂಗೆ ಹೇಳ್ತೀಯ, ಅವರು ನಿನ್ ಮಾತು ಕೇಳ್ಬೇಕಲ್ಲ. ಅವರು ಒಳ್ಳೆಯವರೇನೆ. ಒಳ್ಳೆ ರೀತಿಲಿ ಹೇಳಿದ್ರೆ ನಂಬ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗು. ಕೈಕಾಲು ಮಕ್ಕ ತೊಳ್ಕೊಂಬ, ಹೋಗು. ಊಟಕ್ಕೆ ಕೊಡ್ತೀನಿ, ಊಟ ಮಾಡುವಂತೆ. ಸರಿ ಆಯ್ತು. ನಿನ್ ಮಗ ಮನೆ ಕಂಡವನೇ, ಎದ್ದೇವನೋ ಏನೋ ನೋಡೋಗು. ಗಿಚ್ಚ ಒಯ್ಕೊಂಡಿದ್ರೆ ಎತ್ಕೊಂಬ, ಹೋಗು. ನಾನು ಹೋಗಿ ಮಗ ತೊಳ್ಕೊಂಡು ಸ್ವಲ್ಪ ಬಾಯಿ ತೊಳ್ಕೊಂಡ್ ಬರ್ತೀನಿ. ಅಯ್ಯೋ ಗೌರಿ, ತಪ್ಪು ಮಾಡ್ಬೇಕಾದ್ರೆ ಈ ಬುದ್ಧಿ ಇದ್ದಿದ್ರೆ ಇವತ್ತು ನಿನ್ಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು ಹೇಳು? ಏನಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.